ಪಟ್ರೇನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ ಕೇಳಿದ್ದೀರಾ ಸ್ನೇಹಿತರೆ? ನಮ್ಮ ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ DC ಕಚೇರಿಯ ಸ್ವಲ್ಪ ಹಿಂದೆ ಬರ್ತಕ್ಕಂತಹ ಪಟ್ರೇನಹಳ್ಳಿಯಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೀವೇನೋ ನೋಡಿಲ್ಲ ಅಂದರೆ ನಿಜವಾಗ್ಲೂ ನೀವು ದುರಾದೃಷ್ಟವಂತರು ಅಂತಲೇ ಹೇಳಬೇಕು. ಯಾಕಪ್ಪ ಅಂದರೆ ಒಂದು ಸಲ ಹೋಗಿ ನೋಡಿ ನೀವೇ ಹೇಳ್ತೀರಾ, ಅದ್ಭುತವಾಗಿರ್ತಕ್ಕಂತಹ ಪುರಾತನವಾಗಿರುವಂತಹ ಒಂದು ದೇವಸ್ಥಾನ, ಸುಂದರವಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ. ನೀವು ಹೋಗ್ಬಿಟ್ಟು ಒಂದು ಸಲ ಆ ಒಂದು ದೇವಸ್ಥಾನನ ವಿಸಿಟ್ ಮಾಡಿ ಒಂದು ಒಳ್ಳೆ ಮೆಡಿಟೇಷನ್ ಮಾಡಿದಂಥ ಫೀಲ್ ಬರುತ್ತೆ. ಆ ದೇವಸ್ಥಾನದಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಪುರಾತನವಾಗಿರುವ ಬೃಹದಾಕಾರದ ಒಂದು ವೃಕ್ಷಗಳನ್ನು ಕಾಪಾಡಿದ್ದಾರೆ. ಆ ಒಂದು ವೃಕ್ಷಗಳ ಕೆಳಗಡೆ ಒಂದು 10 ನಿಮಿಷ ಆ ಮರಗಳ ಕೆಳಗಡೆ ಕೂತ್ಕೊಂಡ್ಬಿಟ್ರೆ ಅದಕ್ಕಿಂತಲೂ ದೊಡ್ಡ ಮೆಡಿಟೇಷನ್ ಇನ್ನೊಂದು ಸಿಗೋದಿಲ್ಲ. 100% ಆ ದೇವಸ್ಥಾನವೂ ಅಷ್ಟೇ. ಒಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಭೋಗನಂದೀಶ್ವರ ದೇವಸ್ಥಾನದ ಹೆಬ್ಬಾಗಿಲು ಸಹ ಇನ್ಕಂಪ್ಲೀಟು. ಈ ಒಂದು ದೇವಸ್ಥಾನದ ಹೆಬ್ಬಾಗಿಲು ಸಹ ಯಾಕೋ ಇನ್ಕಂಪ್ಲೀಟು, ಕಾರಣ ಗೊತ್ತಿಲ್ಲ. ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಪುರಾತನವಾಗಿರುವ ದೇವಸ್ಥಾನ, ಆ ವೇಣುಗೋಪಾಲ ಸ್ವಾಮಿ ಆಗಿರ್ಬೋದು, ಆ ಶಿಲ್ಪಕಲೆ ಆಗಿರ್ಬೋದು, ಆ ಒಂದು ಕಂಬಗಳ ಕೆತ್ತನೆ ಆಗಿರ್ಬೋದು, ಆ ದೇವಸ್ಥಾನದ ನಿರ್ವಹಣೆ ಆಗಿರ್ಬೋದು, ಅದ್ಭುತವಾಗಿದೆ. ಪ್ರತಿಯೊಬ್ಬರು ನೋಡಲೇಬೇಕು. ದಯವಿಟ್ಟು ಇದೇ ವೀಕೆಂಡೇ ಹೋಗ್ಬಿಟ್ಟು ಒಂದ್ಸಲ ನೋಡ್ಕೊಂಬನ್ನಿ. ನೀವೇ ಹೇಳ್ತೀರಾ, ಸುಂದರವಾಗಿರುವ ಒಂದು ದೇವಸ್ಥಾನ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತಷ್ಟು ಜನ ತಿಳಿಯೋದಕ್ಕೋಸ್ಕರ ಶೇರ್ ಮಾಡಿ. ಥ್ಯಾಂಕ್ ಯು.